ಪ್ರಿಯ ವೀಕ್ಷಕರೇ, ಅನನ್ಯ ಚಿತ್ರಗಳ ಮಾಹಿತಿ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಬೇಡರ ಕಣ್ಣಪ್ಪ ಚಿತ್ರದ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇವೆ. ಬೇಡರ ಕಣ್ಣಪ್ಪ ಚಿತ್ರವು 1954ರಲ್ಲಿ ಬಿಡುಗಡೆಯಾಯಿತು. ಈ ಚಿತ್ರವನ್ನು ನಿರ್ದೇಶನ ಮಾಡಿದವರು ಎಚ್.ಎಲ್.ಎನ್. ಶಾಸ್ತ್ರಿಯವರು, ನಿರ್ಮಾಪಕರು ಗುಬ್ಬಿ ವೀರಣ್ಣನವರು. ಈ ಚಿತ್ರದ ತಾರಾಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಜಿ.ವಿ. ಅಯ್ಯರ್, ಪಂಡರೀಬಾಯಿ, ನರಸಿಂಹರಾಜು, ಬಿ. ಶಾರದಮ್ಮ ಮತ್ತಿತರರು ಅಭಿನಯಿಸಿದ್ದಾರೆ. ಈ ಚಿತ್ರವು ಹಲವಾರು ಕಾರಣಗಳಿಂದ ಕನ್ನಡ ಚಿತ್ರರಂಗದ ಮಹತ್ವದ ಮೈಲುಗಲ್ಲಾಗಿ ಕಾಣುತ್ತದೆ. ಅದರಲ್ಲಿ ಮುಖ್ಯವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಚಿತ್ರದ ಮೂಲಕ ಸ್ಟಾರ್ ನಟರಾಗಿ ಬೆಳೆಯಲು ಕಾರಣವಾದದ್ದು ಗಮನಾರ್ಹ. ಕನ್ನಡದ 41ನೇ ಚಿತ್ರವಾಗಿ ಬಂದದ್ದು ಬೇಡರ ಕಣ್ಣಪ್ಪ. ಈ ಮಟ್ಟಕ್ಕೆ ಬರಲು ಕನ್ನಡ ಚಿತ್ರರಂಗಕ್ಕೆ ಒಂದು ದಶಕ ಬೇಕಾಯಿತು. ರಂಗಭೂಮಿಯ ದೊಡ್ಡ ಹೆಸರು ಮತ್ತು ಕನ್ನಡ ಚಿತ್ರರಂಗಕ್ಕೆ ಭದ್ರ ಬುನಾದಿ ಹಾಕಿದವರಲ್ಲಿ ಒಬ್ಬರಾದ ಗುಬ್ಬಿ ವೀರಣ್ಣನವರು ಗುಬ್ಬಿ ಕರ್ನಾಟಕ ಫಿಲಮ್ಸ್, ಗುಬ್ಬಿ ಶ್ರೀ ಚನ್ನಬಸವೇಶ್ವರ ಫಿಲಮ್ಸ್ ಹೆಸರಿನಲ್ಲಿ ತಮ್ಮದೇ ಸಂಸ್ಥೆಯಡಿ ಹಲವು ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದರು. ಇದರ ಜೊತೆಗೆ ಇನ್ನು ಕೆಲವು ಚಿತ್ರಗಳನ್ನು ಜಂಟಿಯಾಗಿ ನಿರ್ಮಿಸಿದ್ದರು. ಅವರ ಗುಬ್ಬಿ ಕರ್ನಾಟಕ ಫಿಲಮ್ಸ್ ಬ್ಯಾನರ್ ನಡಿ ನಿರ್ಮಾಣವಾದ ಬೇಡರ ಕಣ್ಣಪ್ಪ ಚಿತ್ರವು ರಂಗಭೂಮಿ ಕಲಾವಿದ ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ ಮುತ್ತುರಾಜ್ ಅವರನ್ನು ರಾಜ್ಕುಮಾರ್ ಎಂಬ ಹೊಸ ಹೆಸರಿನೊಂದಿಗೆ ಚಿತ್ರರಂಗಕ್ಕೆ ಪರಿಚಯಿಸಿತು. ಇದಕ್ಕೂ ಮುಂಚೆ ರಾಜ್ಕುಮಾರ್ ಕೆಲ ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದರು. ಆದರೆ ಬೇಡರ ಕಣ್ಣಪ್ಪ ಚಿತ್ರವು ಅವರನ್ನು ಚಿತ್ರರಂಗದಲ್ಲಿ ಬಹುವಾಗಿ ಗುರುತಿಸುವಂತೆ ಮಾಡಿತು. ನಂತರದ ದಿನಗಳಲ್ಲಿ ರಾಜ್ಕುಮಾರ್ ಹೆಸರೇ ಕನ್ನಡ ಚಿತ್ರರಂಗದ ಪರ್ಯಾಯವಾಗಿ ಬೆಳೆಯಿತು. ಈ ದಶಕದಲ್ಲಿ 117 ಚಿತ್ರಗಳ ಪೈಕಿ 53 ಚಿತ್ರಗಳಲ್ಲಿ ರಾಜ್ಕುಮಾರ್ ನಟಿಸಿದ್ದು ಉದ್ಯಮದಲ್ಲಿ ಅವರ ಪ್ರಾಮುಖ್ಯತೆಯನ್ನು ತೋರಿಸುತ್ತದೆ. ಇದನ್ನು ಕನ್ನಡ ಚಿತ್ರಯುಗದಲ್ಲಿ ರಾಜಯುಗದ ಆದಿಕಾಲ ಎಂದು ಭಾವಿಸಬಹುದು. ಏಕೆಂದರೆ ಇಲ್ಲಿಂದ ಸತತವಾಗಿ ರಾಜ್ಕುಮಾರ್ ಅವರು ತಮ್ಮ ಜನಪ್ರಿಯತೆಗೆ ಇತರರು ಯಾರು ಸಾಟಿಯಿಲ್ಲದಂತೆ ಬೆಳೆಯುತ್ತಲೇ ಹೋದರು. ಇದೇ ದಶಕದಲ್ಲಿ ಮತ್ತೆರಡು ಪ್ರಮುಖ ನಟರೂ ಕೂಡ ಚಿತ್ರರಂಗಕ್ಕೆ ಕಾಲಿಟ್ಟರು. ನಟಶೇಖರ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಕಲ್ಯಾಣ್ ಕುಮಾರ್ ಆ ಒಂದು ದಶಕದಲ್ಲಿ 20 ಚಿತ್ರಗಳಲ್ಲಿ ನಟಿಸಿದರು. ಕಲ್ಯಾಣ್ ಕುಮಾರ್ ಅವರನ್ನು ಪರಿಚಯಿಸಿದ ಶ್ರೇಯಸ್ಸು ಸಿ.ವಿ. ರಾಜ್ ಅವರಿಗೆ ಸಲ್ಲುತ್ತದೆ. ಜಯರಾಮ್ ಫಿಲಮ್ಸ್ ಎಂಬ ಸ್ವಂತ ಬ್ಯಾನರ್ ಸ್ಥಾಪಿಸಿ ಸಿ.ವಿ. ರಾಜು ನಟಶೇಖರ ಚಿತ್ರವನ್ನು ನಿರ್ಮಿಸಿ ನಿರ್ದೇಶಿಸಿದ್ದಾರೆ. ಗಮನಾರ್ಹ ಕೊಡುಗೆ ನೀಡಿದ ಮತ್ತೊಬ್ಬ ಕಲಾವಿದರೆಂದರೆ ನಟ ಉದಯ್ ಕುಮಾರ್. ಅವರು ಭಾಗ್ಯೋದಯ ಚಿತ್ರದ ಮೂಲಕ ಪಾದಾರ್ಪಣೆ ಮಾಡಿದರು. ಕನ್ನಡ ಚಿತ್ರರಂಗದ 3 ಕುಮಾರತ್ರಯರ ಪೈಕಿ ಕೊನೆಯವರಾದ ಉದಯ್ ಕುಮಾರ್ ಚಿತ್ರರಂಗಕ್ಕೆ ಬಂದರು. 1960ರ ದಶಕದಲ್ಲಿ ಸಹನಟರಾಗಿ ಬೆಳೆದು 1970ರಲ್ಲಿ ಸೇಡಿಗೆ ಸುಳಿ ಚಿತ್ರದೊಂದಿಗೆ 100 ಸಿನಿಮಾಗಳನ್ನು ಪೂರೈಸಿದರು. ಬೇಡರ ಕಣ್ಣಪ್ಪ ಚಿತ್ರದ ಮಾಹಿತಿಯೊಂದಿಗೆ ಉದಯ್ ಕುಮಾರ್ ಮತ್ತು ಕಲ್ಯಾಣ್ ಕುಮಾರ್ ಅವರ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ